ಮೊದಲೆಲ್ಲ ಎಪಿಸೋಡಲ್ಲಿ ನಾಮಿನೇಷನ್ ಇರೋದು, ಆದರೆ ಇವಾಗ ನಾಮಿನೇಷನ್ನೇ ಒಂದು ಎಪಿಸೋಡ್ ಮಾಡ್ತವ್ರೆ ಆಯಿತಾ. ಬೇಕಾದ್ರೆ ಎಪಿಸೋಡಲ್ಲಿ ಏನೂ ಮಾಡಲಿಲ್ಲ ಅಂದರೂ ಬೇಜಾರಾಗಲ್ಲ, ಈ ಥರ ನಾಮಿನೇಷನ್ನೇ ಒಂದೊಂದು ಎಪಿಸೋಡ್ ಹಾಕೊಂಡು ಹಿಂಗೆ ಎಳೆದ್ಬಿಟ್ರೆ ಅಲ್ಲ ಇದು ಹೆಂಗೆ ಡೇಸ್ಗಳನ್ನ ಮ್ಯಾನೇಜ್ ಮಾಡ್ತವ್ರೆ ಅಂತ ಅದೇನು ಒಂದೊಂದು ದಿನ ನಮಗೆ ತೋರಿಸ್ತಾನೆ ಇಲ್ಲ ಅನಿಸುತ್ತೆ. ಹಿಂಗೆ ನಾಮಿನೇಷನ್ನೇ ಒಂದು ದಿನ ತೋರಿಸಿದ್ರೆ ಬರೀ ನೈಟ್ ಆಗಿರೋದನ್ನೇ ಒಂದು ಎಪಿಸೋಡ್ ಮಾಡಾಕಿದ್ರೆ ಇನ್ನು ಮಿಕ್ಕಿದ್ರೆ ಯಾವಾಗ ಆಗ್ತಾರೆ ಅಂತ ಅದೇ ಕನ್ಫ್ಯೂಷನ್ ಅಪ್ಪ. ಅದು ಹೋಗಲಿ. ಸೊ ಈ ಎಪಿಸೋಡ್ ವಿಚಾರಕ್ಕೇ ಬರೋದಾದರೆ ಕೆಲವೊಂದು ನಾಮಿನೇಷನ್ಗಳೆಲ್ಲ ಮಾಡ್ತಾರೆ, ಅದಕ್ಕೊಂದು ಕಾರಣಗಳನ್ನ ಕೊಡ್ತಾರೆ. ನಾವೇ ಒಂದು ಸತಿ ರಿವೈಂಡ್ ಮಾಡಿ ನೋಡೋಣ ಅಂದರೆ ಲೈವು ಆಯಿತಾ, ರಿವೈಂಡ್ ಮಾಡೋಕ್ಕಾಗಲ್ಲ ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು. ಸರಿನಪ್ಪ ಆಯಿತು ನೋಡೋಣ, ಅದು ಡಿಸಿಷನ್ ತಗೊಳ್ಳೋರಾದರೆ ಏನಾರ ಅರ್ಥ ಆಗಂಗೆ ಹೇಳ್ತಾರೆ ಅಂದರೆ ಅವರೂ ಅರ್ಥ ಆಗಂಗೆ ಹೇಳಲ್ಲ ಗುರು. ಆ ಮಂಜಣ್ಣ ಕೂತೈತೆ, ಆ ಮಂಜಣ್ಣನೂ ಅರ್ಥ ಆಗಂಗೆ ಹೇಳ್ತಿಲ್ಲ, ಅವ್ರದ್ದೇ ಕಾರಣ ಕೊಟ್ಕೊಂಡು ಅವರೇ ನಾಮಿನೇಟ್ ಮಾಡ್ತವ್ರೆ ಅಲ್ಲಿ. ಅದು ಇನ್ನೂ ಕೆಲವೊಬ್ಬರು ಏನು ಕಾರಣ ಕೊಡ್ತವ್ರು. ಆ ಗೋಳ್ ಸುರೇಶ್ಗೆ ವೀಕ್ ತಾನೇ ಸುದೀಪ್ ಸರ್ ಹೇಳಿದ್ದಾರೆ ಆಯಿತಾ. ಮೊದಲು ನೀವು ಅವ್ರ ಕಾರಣ ಕೊಟ್ಟಿರೋದು ಅವ್ರಿಗೆ ನೆನಪಿರಲ್ಲ ಆಯಿತಾ. ಅವ್ರ ಕಾರಣ ನಮ್ಗೆ ಹೋಗಲಿ, ಯಾರೋ ಕೇಳಿಸ್ಕೊಂಡವ್ರಿಗೆ ಹೋಗಲಿ, ಅವ್ರಿಗೆ ನೆನಪಿರಲ್ಲ, ಅವ್ರಿಗೆ ಮರ್ತೋಗಿರುತ್ತೆ. ಏನು ಕೊಟ್ಟೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆ ಥರ ಕಾರಣಗಳು ಇನ್ನೂ ಒಂದು ಲೆಕ್ಕಾಚಾರದಲ್ಲಿ ಬಂದು ನಿಂತ್ಕೊಬಿಟ್ಟು ನನಗೇನೂ ಕಾರಣ ಇಲ್ಲ, ನಾನು ಯಾರನ್ನೂ ನಾಮಿನೇಟ್ ಮಾಡ್ತಾಯಿಲ್ಲ ಅಂತ ಹೋಗ್ಬಿಟ್ರೂ ಬೇಜಾರಿಲ್ಲ. ಈ ತಲೆ ಬುಡ ಅರ್ಥ ಆಗ್ದಂಗೆ ಹೇಳ್ಬಿಡ್ತಾರಲ್ಲ ಕಾರಣಗಳು, ಅರ್ಧಕ್ಕರ್ಧ ಅಲ್ಲ, ಒಂದು 60% ಕಾರಣಗಳು ನಾಮಿನೇಟ್ ಮಾಡೋ ಕಾರಣಗಳೇ ಅಲ್ಲ, ಅದೇನು ರೀಸನ್ಸ್ಗಳೇ ಅಲ್ಲ. ಸುಮ್ಮನೆ ಬರ್ತವ್ರೆ, ನಾಮಿನೇಟ್ ಮಾಡಬೇಕು, ಕರಿತವ್ರೆ, ನಿಲ್ಲಿಸ್ತವ್ರೆ, ಏನೋ ಕತೆಗಳು ಹೇಳ್ತವ್ರೆ. ಈ ಮಂಜಣ್ಣ ಬೇರೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರವ್ರದ್ದೇ ರೀಸನ್ ಹಾಕ್ಕೊಂಡು ಹೊಡಿತೈತೆ. ಅಲ್ಲಿ ಅವ್ರ ರೀಸನ್ಗಳಿಗೆ ಇನ್ನೂ ಕೆಲವೊಬ್ರು ಕರೆಕ್ಟಾಗಿ ಕೊಟ್ಟಿದ್ರು, ಅದನ್ನು ಕೇಳಿಸ್ಕೊಂತಲ್ಲ ಆಯಿತಾ. ಇವ್ರು ನಾಮಿನೇಟ್ ಆಗವ್ರೆ, ಇವ್ರು ನಾಮಿನೇಟ್ ಆಗಿಲ್ಲ, ಇವ್ರನ್ನ ಹಾಕೊಂಡು ಹೊಡೋದು ಬಿಡೋಣ, ಅವ್ರವ್ರದ್ದೇ ಕಾರಣಗಳು ಕೊಟ್ಕೊಂಡು ನಾಮಿನೇಟ್ ಮಾಡ್ಕೊಂಡು ಹೋಯ್ತಾವ್ರೆ ಆಯಿತಾ. ಯಾರು ನಾಮಿನೇಟ್ ಆಗಿಲ್ಲ ಅವ್ರನ್ನೆಲ್ಲನೂ ನಾಮಿನೇಟ್ ಮಾಡಿಕೊಂಡು ನಿಮ್ಮ ಸೂಕ್ತ ಕಾರಣ ಅಲ್ಲ ಇವ್ರು ಸೂಕ್ತ ಕಾರಣ, ಇವ್ರು ಸೂಕ್ತ ಕಾರಣ ಅಲ್ಲ ಇವ್ರು ಸೂಕ್ತ ಕಾರಣ ಅಂದ್ಕೊಂಡು ಅವ್ರು ಕರೆಕ್ಟಾಗಿ ಕೊಟ್ಟಿದ್ದವ್ರನ್ನೂ ನಾಮಿನೇಟ್ ಮಾಡ್ತವ್ರೆ, ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ಅವ್ರನ್ನೂ ನಾಮಿನೇಟ್ ಮಾಡ್ತವ್ರೆ. ಇಂಥವ್ರನ್ನ ನಾಮಿನೇಟ್ ಮಾಡಲ್ಲ ಅನ್ನಂಗೆ ಹೇಳಂಗಿಲ್ಲ. ಯಾರ್ಯಾರು ಸಿಕ್ತು ಎಲ್ಲರಿಗೂ ನಾಮಿನೇಟ್ ಹೊಡ್ಕೊಂಡು ಹೋಯ್ತಾವ್ರೆ ಮಂಜಣ್ಣ. ಇದು ಒಂದು ಒಳ್ಳೆ ಸ್ಟ್ರಾಟಜಿನೇ ಹೇಳ್ಬೋದು. ಕೊಟ್ಟಿರೋ ಅಧಿಕಾರನ ಎಲ್ಲನೂ ನಾಮಿನೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೊತವ್ರೆ ಆರಾಮಾಗಿ. ಸೊ ಮಾಡ್ಕೊಳ್ಳಿ. ಅದಾದಮೇಲೆ ತ್ರಿವಿಕ್ರಮ್ ಅವರು, ಭವ್ಯ ಅವರು ಆಯಿತಾ, ಮೋಕ್ಷಿತ್ ಅವರು ನಿಂತ್ಕೊಂಡು ಹೇಳ್ತಾರೆ ಏನಂದರೆ ಭವ್ಯ ಅವ್ರದ್ದು ಈ ಸತಿ ಏನು ಪರ್ಫಾರ್ಮೆನ್ಸ್ ಇರಲಿಲ್ಲ, ಅವರು ಆಟನ ಆಡಲಿಲ್ಲ, ತ್ರಿವಿಕ್ರಮ್ ಅವ್ರಿಗೆ ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆದರು ಹಂಗೆ ಅಂತ ಹೇಳ್ಬಿಟ್ಟು. ಅದು ಗೊತ್ತಿರೋ ಕಾರಣನೇ ಅದು ವೀಕೆಂಡಲ್ಲೂ ಕೂಡ ಇದನ್ನು ಮಾತು ಎಲ್ಲ ಒಪ್ಕೊಂಡಿರ್ತಾರೆ. ಆಮೇಲೆ ಕೂತ್ಕೊಳಕ್ಕೆ ಹೋದಾಗ ಭವ್ಯ ಅವ್ರು ಹೇಳ್ತಾರೆ ನಿಂದು ಹೆಸರು ಯಾವ ಬಳ್ಳಾರ ತಗೊಳ್ಳಿ ಅಂತ. ತಗೋತಾರೆ. ಏನು ಮಾಡ್ತೀರಾ? ಏನು ಹಿಡ್ಕೊ ಹೊಡಿತೀರಾ? ಕೇಸ್ ಹಾಕ್ತೀರಾ? ಏನು ಮಾಡೋಕ್ಕಾಗುತ್ತೆ? ಇನ್ನೊಂದು ಸತಿ ಯಾವಳಾರ ತಗೊಳ್ಳಿ ಅಂತೆ. ಓ ಏನಲ್ಲಿ ಎದ್ರಕೊಂಬಿಡ್ತಾರೆ ಅವ್ರಿಗೆ. ಅದು ಹಿಂಗೆ ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡೇ ಹಾಳು ಮಾಡ್ಕೊಳ್ಳೋದು ಆಯಿತಾ. ಹೆಂಗೋ ಒಂದು ಚೆನ್ನಾಗಿ ಹೋಗ್ತಾರೆ ಫ್ಲೋನ, ಹಿಂಗೆ ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ಹಾಳು ಮಾಡ್ಕೊತಾರೆ. ಆಮೇಲೆ ಸುರೇಶ್ ಅವರು, ಚೈತ್ರ ಅವರ ಮಾತುಕತೆ ಆಯಿತಾ. ಇವರು ಸುರೇಶ್ ಅವರು ಹೋಗಿ ಆ ಚೈತ್ರ ಅವ್ರನ್ನ ನಂಬಿ ಅವ್ರ ಹತ್ರ ಡೀಲಿಂಗ್ ಮಾಡಿಕೊಂಡ್ರು. ಏನಂತ, ನಂದು ದುಡ್ಡಲ್ಲಿ ನಾನು ಬಂದಿದ್ದ ದುಡ್ಡಲ್ಲಿ ನಿಂಗೆ 50 ಕೊಡ್ತೀನಿ, ನೀನು ಬಂದಿದ್ದ ದುಡ್ಡಲ್ಲಿ ನನಗೆ ಕೊಡು, ಸೊ ಕ್ಯಾಪ್ಟನ್ಸಿ ಟಾಸ್ಕಿಗೆ ಈ ಥರ ಮಾತುಕತೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನಾಮಿನೇಷನ್ ಮಾಡೋಕ್ಕೆ, ಸುರೇಶ್ ಅವ್ರನ್ನ ನಾಮಿನೇಷನ್ ಮಾಡೋಕ್ಕೆ ಚೈತ್ರ ಅವರು ಈ ರೀಸನ್ನ ಯೂಸ್ ಮಾಡಿದ್ರು ಆಯಿತಾ. ಅವ್ರ ಟೀಮ್ ಅವ್ರಿಗೆ ಅವರು ಕೃತಜ್ಞತೆಯಾಗಿರಲಿಲ್ಲ. ಅದಕ್ಕೆ ಸುರೇಶ್ ಅವ್ರು ಹೇಳೋದಂತೆ, ಅದು ನಮ್ಮ ಟೀಮ್ ಅವ್ರ ದುಡ್ಡು ನನಗೆ ಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ನಮ್ಮ ಟೀಮ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರಂತೆ ಸುರೇಶ್ ಅವರು. ಏನೇನು ಹೇಳ್ತೀರಪ್ಪ. ಈ ಸೀಸನ್ನಲ್ಲಿ ಯಾರೋ ಕಾಮಿಡಿಯನ್ಸ್ ಅವಶ್ಯಕತೆಯೇ ಇಲ್ಲ, ಇರೋರೆಲ್ಲ ಮಾಸ್ಟರ್ ಕಾಮಿಡಿ ಪೀಸ್ಗಳು ಹಾಕಿ ಕೂತವ್ರೆ. ಸೊ ನೆಕ್ಸ್ಟ್ ಬಂದರೆ ರಜತ್ ಹಾಗೂ ಚೈತ್ರ ಅವರು, ಬಾಸ್ ಹಾಗೂ ಶಿಷ್ಯ. ಸೊ ಇವ್ರು ಉರ್ಸೋಕ್ಕೂ ಅವ್ರು ಉರಿಸ್ಕೊಳ್ಳೋಕ್ಕೂ ಅವ್ರು ಆಡೋದಕ್ಕೂ ಇವ್ರು ಆಡೋದಕ್ಕೂ ಕರೆಕ್ಟಾಗಿ ಐತೆ ಮಾತ್ರ. ಈ ರಜತ್ ಅವರು ಚೈತ್ರ ಅವ್ರದ್ದು ಒಂದು ಜೋಡಿ ಇದೆಯಲ್ಲ, ಕರೆಕ್ಟ್ ಫೈಟ್ ಜೋಡಿ ಆಯಿತಾ. ಇವ್ರ ಈ ಕಡೆ ಸಣ್ಣಕ್ಕಿದ್ರೂ ಎಂಥ ಘಟನಾದರೂ ಬಗ್ಗಿಸ್ಬಿಡ್ತಾರೆ, ಆ ಥರ ಟ್ಯಾಲೆಂಟ್ ಚೈತ್ರ ಅವ್ರಿಗೈತೆ. ಇನ್ನು ಚೈತ್ರ ಅಂತವ್ರಿಗೆ ಇಂಥವ್ರೆ ಒಬ್ಬರು ಬೇಕಾಗಿತ್ತು ಆಯಿತಾ. ಈ ಥರನೇ ಕ್ವಾಟ್ಲೆ ಕೊಡೋರು ಕೀಟ್ಲೆ ಮಾಡೋರು ಒಬ್ಬರು ಬೇಕಾಗಿತ್ತು. ರಜತ್ ಅವರು ಕರೆಕ್ಟಾಗಿ ಬಂದವ್ರೆ. ವೆರಿ ಆಯಿತಾ, ಅಪೂರ್ವ ಸಂಗಮ ಇದು. ಈ ಥರ ಒಂದು ಫ್ರೆಂಡ್ಶಿಪ್, ಈ ಥರ ಒಂದು ಬಾಂಡಿಂಗ್ ಎಲ್ಲೂ ಕ್ರಿಯೇಟ್ ಆಗ್ತಿರಲಿಲ್ಲ ಅನಿಸುತ್ತೆ. ಆ ಥರ ಒಂದು ಫ್ರೆಂಡ್ಶಿಪ್ ಆಗಿದೆ. ಸೊ ಮುಂದುವರ್ಸ್ಕೊಂಡು ಹೋಗಿ. ಸೊ ಚೈತ್ರ ಅವರು ನಾಮಿನೇಟ್ ಮಾಡ್ತಾರೆ ರಜತ್ ಹಾಗೂ ಸುರೇಶ್ ಅವ್ರನ್ನ. ಅದರಲ್ಲಿ ಸುರೇಶ್ ಅವರು ಕೂಡ ಒಪ್ಕೊತಾರೆ, ಹೌದು ಹಿಂಗಾಗಿತ್ತು ಅಂತ ಹೇಳ್ಬಿಟ್ಟು. ಬಟ್ ಮಂಜಣ್ಣ ಏನು ಮಾಡ್ತಾರೆ, ನೀವು ಕೊಟ್ಟಿದ್ದು ಯಾವುದು ಸೂಕ್ತ ಕಾರಣ ಅಲ್ಲ ಚೈತ್ರ ಅವರೇ, ನೀವೇ ನಾಮಿನೇಟ್ ಆಗ್ತಾಯಿರ ಅಂತ ಹೇಳ್ಬಿಟ್ಟು ಚೈತ್ರ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ.
ಅಲ್ಲಿ ಮಂಜಣ್ಣ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಮಂಜಣ್ಣ ಡಿಸೈಡ್ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ, ಚೈತ್ರ ಅವ್ರು ಏನು ಹೇಳಿದ್ರು ಕೇಳಬಾರ್ದು, ಅವ್ರನ್ನೇ ನಾಮಿನೇಟ್ ಹಾಕೊಂಡು ಹೊಡಿಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಚೈತ್ರ ಅವ್ರನ್ನೇ ನಾಮಿನೇಟ್ ಮಾಡಿದ್ರೇನೋ ಅನ್ನೋ ಥರನೇ ಕಾಣಿಸ್ತು, ಹಂಗೆ ಇದ್ದಿದ್ದದು. ಆ್ಯಂಡ್ ನೆಕ್ಸ್ಟ್ ಬರ್ತಾರೆ ಕಥೆಯಲ್ಲಿ ಟ್ವಿಸ್ಟ್ ಇದೆ ಆಯಿತಾ. ನಾಳೆಯಿಂದ ಯುವರಾಣಿ ಬೇರೆ ಎಂಟ್ರಿ ಕೊಡ್ತಾ ಇದ್ದಾರೆ, ರಾಜನ ತಂಗಿ ಎಂಟ್ರಿ ಕೊಡ್ತಾ ಇದ್ದಾರೆ, ಅದು ಬಂದ್ಬಿಟ್ಟು ಮೋಕ್ಷಿತ. ಪ್ರೋಮೋದಲ್ಲಿ ಸಖತ್ತಾಗಿತ್ತು. ಸೊ ನೋಡುವ ಆಯಿತಾ, ಅವ್ರಿಗೆ ಏನೇನು ಅಧಿಕಾರ ಕೊಟ್ಟಿದ್ದಾರೆ ಮೋಕ್ಷಿತ ಅವ್ರಿಗೆ, ಅದಕ್ಕೆ ರಾಜ ಇವಾಗ ಏನೇನು ಮಾಡಬೇಕು. ಸೊ ಕಥೆಯಲ್ಲಿ ಟ್ವಿಸ್ಟ್ ಇದೆ, ಮುಂಜಾನೆ ಮಂಚೂರು ಆಫ್ ಇಟ್ಟಿದ್ದಾರೆ ಬಿಗ್ ಬಾಸ್. ಸೊ ನೋಡುವ ನಾಳಿನ ಎಪಿಸೋಡ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.